ಈಗ ನಾವು ಈ ಮೊದಲು ಆರ್ಟಿಸ್ಟಿಕ್ ಫೇರ್ ತಿಳ್ಕೊಂಡ್ವಿ. ಈಗ ಲಯಬದ್ಧ ಅಥವಾ ರಿದಮಿಕ್ ಯೋಗಾಸನ ಜೋಡಿ, ರಿದಮಿಕ್ ಯೋಗಾಸನ ಫೇರ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಆಲ್ರೆಡಿ ನಾನು ನಿಮಗೆ ಹೇಳಿದಂತೆ ಕೆಲವೊಂದು ನಿಯಮಗಳನ್ನು ಇಲ್ಲಿ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ. ಈಗೇನು ನಾವು ಟ್ರೆಡಿಷ್ನಲ್ ಸಾಂಪ್ರದಾಯಿಕ ನೋಡಿದ್ವಿ, ಆರ್ಟಿಸ್ಟಿಕ್ ಸಿಂಗಲ್ ನೋಡಿದ್ವಿ, ಆರ್ಟಿಸ್ಟಿಕ್ ಫೇರ್ ನೋಡಿದ್ವಿ. ಈಗ ಕೊನೆಯದಾಗಿ ಮತ್ತೆ ಲಯಬದ್ಧ ರಿದಮಿಕ್ ಫೇರ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಲಯಬದ್ಧ ಯೋಗಾಸನ ಜೋಡಿ ಸ್ಪರ್ಧೆಯು ಇಬ್ಬರು ಕ್ರೀಡಾಪಟುಗಳನ್ನು ಹೊಂದಿದೆ. ಅದು ಫೇರ್ ಅಂದರೆ ಗೊತ್ತಾಗ್ತದೆ ನಮಗೆ ಇಬ್ಬರು ಅಂತೇಳಿ. ಇಬ್ಬರು ಜೋಡಿ ಕ್ರೀಡಾಪಟುಗಳು ಒಂದೇ ಸಮಯದಲ್ಲಿ ಒಂದೇ ರೀತಿಯ ಆಸನಗಳನ್ನು ಸೀಕ್ವೆನ್ಸಸ್ಗಳನ್ನು ಇಲ್ಲಿ ಮಾಡಬೇಕು. ನೋಡಿ, ನಾನು ಹೇಳಿದೆ ಅಲ್ಲಿ ಇಲ್ಲಿಗೆ ಏನು ವ್ಯತ್ಯಾಸ ಅಂತ ಹೇಳಿದರೆ, ಅಲ್ಲಿ ಮಾಡೋಂಗಿಲ್ಲ ಆರ್ಟಿಸ್ಟಿಕ್ ಫೇರ್ನಲ್ಲಿ. ರಿದಮಿಕ್ ಫೇರ್ನಲ್ಲಿ ಇಬ್ಬರು ಸೇಮ್ ಮಾಡಬೇಕು. ಇದು ಭಾಳ ಸಾಮೀಪ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಇದನ್ನು ಸಪ್ರೇಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಭಾಗದಲ್ಲಿ ನಾವೀಗ ಲಯಬದ್ಧ ಅಥವಾ ರಿದಮಿಕ್ ಯೋಗಾಸನ ಜೋಡಿ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಪಡ್ಕೊಳ್ಳೋಣ. ಆರ್ಟಿಸ್ಟಿಕ್ ಫೇರ್ನಲ್ಲಿ ಬೇರೆ ಬೇರೆ ಮಾಡಿದರೆ ರಿದಮಿಕ್ ಫೇರ್ನಲ್ಲಿ ಇಬ್ಬರು ಕೂಡ ಸೇಮ್ ಮಾಡಬೇಕು. ಇದು ಇಲ್ಲಿ ವಿಶೇಷತೆ. ಇನ್ನು ಲಯಬದ್ಧ ಯೋಗಾಸನ ಜೋಡಿ ಸ್ಪರ್ಧೆಯು ಕ್ರೀಡಾಪಟುಗಳು 10 ಆಸನಗಳನ್ನು ಕೂಡ ಇಲ್ಲಿ ಕಡ್ಡಾಯವಾಗಿ ಮಾಡಬೇಕು. ಪ್ರದರ್ಶನ ನೀಡುವಾಗ ಪರಸ್ಪರ ದೇಹದ ಸ್ಪರ್ಶವನ್ನು ಅನುಮತಿಸಲಾಗುವುದಿಲ್ಲ. ಅಂದರೆ ಬೇರೆ ಬೇರೆಯಾಗಿ ಮಾಡಬೇಕು. ಇಲ್ಲಿ ಜೋಡಿ ಅಂತೇಳಿದರೆ ಇಬ್ಬರು ದೇಹಕ್ಕೆ ಟಚ್ ಮಾಡಿ ಒಬ್ರಿಗೊಬ್ರು ಅಂಟ್ಕೊಂಡು ಮಾಡುವಂತಿಲ್ಲ. ಜೊತೆಗೆ ಅಥವಾ ಹಿಂದೆ ಮುಂದೆ ಸೈಡು ಈ ಥರ ಒಟ್ಟು ಇಬ್ಬರು ಕೂಡ ಪ್ರದರ್ಶಿಸಬೇಕು. ಅದು ಇಬ್ಬರು ಮಾಡ್ತಕ್ಕಂಥ ಆಸನ ಒಂದೇ ಆಗಿರಬೇಕು. ಅದು ಭಾಳ ಇಲ್ಲಿ ಮುಖ್ಯ. ಇಬ್ಬರು ಕ್ರೀಡಾಪಟುಗಳು ಒಂದೇ ದಿಕ್ಕಿನಲ್ಲಿ ಇಬ್ಬರು ಬಲಗಾಲನ್ನು ಬಲಗೈ ಎಡಗಾಲು ಎಡಕ್ಕೆ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಾ ಒಂದೇ ರೀತಿಯ ಆಸನಗಳನ್ನು ಮಾಡಬೇಕು. ಅವರು ಒಂದು ಹೆಜ್ಜೆ ಮುಂದಿಟ್ಟರೆ ಇವರು ಒಂದು ಹೆಜ್ಜೆ ಮುಂದಿಡಬೇಕು. ಬ್ಯಾಕ್ ಬೆಂಡಿಂಗು ಫಾರ್ವರ್ಡ್ ಬೆಂಡಿಂಗ್ ಆದರೆ ಇಬ್ಬರು ಕೂಡ ಸೇಮ್ ಆಸನಗಳನ್ನು ಮಾಡಬೇಕು. ಲಯಬದ್ಧ ಯೋಗಾಸನಗಳನ್ನು ನೀಡಿರುವ ಐಚ್ಛಿಕ ಆಸನಗಳ ಪಟ್ಟಿಯಿಂದಲೇ ಆಯ್ಕೆ ಮಾಡಿಕೊಳ್ಳಬೇಕು. ಈ ರಿದಮಿಕ್ಕಿಗೆ ಆಯ್ಕೆ ಮಾಡಿಕೊಳ್ತಕ್ಕಂಥ ಇಬ್ಬರು ಜೋಡಿಗಳು ಕೂಡ ಈಗೇನು ನಾವು ಆಲ್ರೆಡಿ ಹೇಳಿದ್ದೀವಿ, ಆಯ್ಕೆ ಪಟ್ಟಿ ಏನಿದೆ ABCDE ಅಂದರೆ ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್, ಟ್ವಿಸ್ಟಿಂಗ್, ಹ್ಯಾಂಡ್ ಬ್ಯಾಲೆನ್ಸು, ಲೆಗ್ ಬ್ಯಾಲೆನ್ಸ್. ಈ 5 ವಿಭಾಗದಿಂದ ಮಾತ್ರ ಇಲ್ಲಿ ಐಚ್ಛಿಕ ಆಸನಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ಕೂಡ ಸಮಯ ಲಯಬದ್ಧ ಜೋಡಿ ಸ್ಪರ್ಧೆಗೆ ಕೂಡ ಪ್ರತಿಷ್ಠೆ ಪಡೆದಂಥ ಸಮಯ 2ರಿಂದ 3 ನಿಮಿಷ ಅಷ್ಟೇ. ಪ್ರದರ್ಶನ ಸಮಯದಲ್ಲಿ ಇಬ್ಬರು ಕ್ರೀಡಾಪಟುಗಳು ಪ್ರತಿ ಆಸನದ ಭಂಗಿಯನ್ನು ಕನಿಷ್ಠ 5 ಸೆಕೆಂಡ್ಗಳ ಕಾಲ ಹೋಲ್ಡಿಂಗ್ನಲ್ಲಿಟ್ಟು ಸ್ಥಿರವಾಗಿ ನಿರ್ವಹಿಸಬೇಕು. ಇದು ಕೂಡ ಯಾವಾಗ ಅಷ್ಟೇ. ಇಬ್ಬರು ಏನು ಆಸನ ಬೆಂಡಿಂಗ್ ಮಾಡ್ತಾರೆ ಅವರು ಕನಿಷ್ಠ ಪಕ್ಷ 5 ಸೆಕೆಂಡ್ಗಳಾದರೂ ಕೂಡ ಸೇಮ್ ಆಸನದಲ್ಲಿ ಸ್ಥಿರವಾಗಿ ಅಲ್ಲಿ ನಿಂತು ಅದನ್ನು ಬೆಂಡಿಂಗನ್ನು ಮಾಡಿ ತೋರಿಸಬೇಕು, ಹೋಲ್ಡಿಂಗ್ನಲ್ಲಿ ಇರಬೇಕು ಅಂತಕ್ಕಂಥದ್ದು. ಕ್ರೀಡಾಪಟುಗಳು ಆಸನಗಳ ಅನುಕ್ರಮವನ್ನು ಸೀಕ್ವೆನ್ಸನ್ನು ಪ್ರದರ್ಶನದ ಮೊದಲು ಆಸನದ ಕೋಡ್ನೊಂದಿಗೆ ಸಲ್ಲಿಸಬೇಕು ಟೀಮ್ ಮ್ಯಾನೇಜರ್ಸ್ಗೆ, ಅಲ್ಲೇನು ಜಡ್ಜಸ್ ಇರ್ತಾರೆ ಅವರಿಗೆ. ಇಲ್ಲಿ ಕೂಡ ಹಾಗೆಯೇ ಆರ್ಟಿಸ್ಟಿಕ್ನಲ್ಲಿ ಕೂಡ ಇದೇ ರೂಲ್ಸ್ ಇದೆ. ಯಾವ 10 ಮುಂಬದಿ ಬಾಗ್ತಕ್ಕಂಥ ಹಿಂಬದಿ ಬಾಗ್ತಕ್ಕಂಥ ಕಾಲುಗಳ ಬ್ಯಾಲೆನ್ಸು ಮತ್ತು ಹ್ಯಾಂಡ್ ಕೈಗಳ ಬ್ಯಾಲೆನ್ಸ್ ಮೇಲೆ ಮಾಡ್ತಕ್ಕಂಥ ಆಸನ ಏನು ಅನ್ನೋದನ್ನು ಅವರು ಮೊದಲೇ ಒಂದು ಪೇಪರ್ನಲ್ಲಿ ಪಟ್ಟಿ ಮಾಡಿ ಅವರಿಗೆ ಟೀಮ್ ಮ್ಯಾನೇಜರ್ಗೆ ಬೆಂಚ್ಗೆ ಒಪ್ಪಿಸಿದರೆ ಅವರು ಅದನ್ನು ಅಬ್ಸರ್ವ್ ಮಾಡ್ತಾರೆ. ಆ ಒಬ್ಬ ಅಥ್ಲೀಟು ಮ್ಯೂಸಿಕ್ ಹಾಕ್ಕೊಂಡು ತನ್ನಷ್ಟಿಗೆ ತಾನು ಯೋಗ ಅಭ್ಯಾಸವನ್ನು ಯೋಗ ಪ್ರದರ್ಶನವನ್ನು ಮಾಡ್ತಾ ಹೋಗಬೇಕು. ಅವ್ರು ಕೊಟ್ಟಂತಹ ಆಸನ ಸೇಮ್ ಇರಬೇಕು. ಅದು ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗು ಅವರೇನು ಕೌಂಟ್ ಮಾಡ್ತಾರೆ. ಮಿನಿಮಮ್ ಕನಿಷ್ಠ 10 ಆಸನಗಳನ್ನು ಅಲ್ಲಿ ಪ್ರದರ್ಶನ ಮಾಡಲೇಬೇಕು ಅಂತಕ್ಕಂಥ ಒಂದು ನಿಯಮವನ್ನು ಪಾಲಿಸಬೇಕು. ಐಚ್ಛಿಕ ಆಸನದ ಪಟ್ಟಿ ಎಲ್ಲ ಉಪ ವಿಭಾಗಗಳ ಪ್ರದರ್ಶನ ಒಳಗೊಂಡಿರಬೇಕು. ಅವರೇನು ಆ ಒಂದು ಪಟ್ಟಿಯಲ್ಲಿ ಕೊಟ್ಟಿರ್ತಾರೆ ಅದೆಲ್ಲದೂ ಕೂಡ ಅಲ್ಲಿ ಕಡ್ಡಾಯ ಆಗಬೇಕು. ಕ್ರೀಡಾಪಟುಗಳ ಪ್ರದರ್ಶನದ ಮೊದಲು ಅಲ್ಲಿ ಪೆನ್ ಡ್ರೈವ್ನಲ್ಲಿ ಸಂಗೀತವನ್ನು ಸ್ಟೇಜ್ ಮ್ಯಾನೇಜರ್ಗೆ ಸಲ್ಲಿಸಬೇಕು. ಅಲ್ಲಿ ಏನು ಕೊಟ್ಟಿದ್ವಿ ಆರ್ಟಿಸ್ಟಿಕ್ ಫೇರ್ನಲ್ಲಿ ಇಲ್ಲಿ ಕೂಡ ಹಾಗೇ ಫಾಲೋಅಪ್ ಮಾಡಬೇಕು. ಆ ಒಂದು ಮ್ಯೂಸಿಕ್ ಮುಂಚಿತವಾಗಿಯೇ ಅವರು ಸಿದ್ಧತೆ ಮಾಡ್ಕೊಂಡಿಟ್ಟಿರಬೇಕು. ಅಲ್ಲಿ ಮತ್ತು ಮ್ಯೂಸಿಕ್ ಆನ್ ಅಂತ ಹೇಳಿದ್ಮೇಲೆ ಮ್ಯೂಸಿಕ್ ಹೆಚ್ಚು ಕಡಿಮೆ ಆಗೋದಾಗಲಿ ಏನಾದರೂ ಸಮಯ ವ್ಯರ್ಥ ಆತಂದರೆ ಅದು ಆ ಒಬ್ಬ ರಿದಮಿಕ್ ಫೇರ್ನಲ್ಲಿರ್ತಕ್ಕಂಥ ಜೋಡಿಗೆ ಅದು ಸಮಯ ನಷ್ಟ ಆಗ್ತದೆ. ಅದಕ್ಕಾಗಿಯೇ ಪೆನ್ ಡ್ರೈವ್ನಲ್ಲಿರಲಿ, ಅದು ಒಂದೇ ಇರಲಿ, ಅಂದಾಗ ಮಾತ್ರ ಸಮಯವನ್ನು ನಾವು ಸೇವ್ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಈ ಒಂದು ಮಾಹಿತಿ ಸಂಪೂರ್ಣ ತಾಲೂಕು ಹಂತದಿಂದ ರಾಜ್ಯ ಹಂತದವರೆಗೂ ಕೂಡ ಸಂಪೂರ್ಣವಾಗಿ ಇದೇ ರೂಲ್ಸ್ಗಳನ್ನು ಫಾಲೋಅಪ್ ಮಾಡಬೇಕಾಗ್ತದೆ. ಆ ಪೆನ್ ಡ್ರೈವ್ನಲ್ಲಿ ಪ್ರದರ್ಶನದ ಸಂಗೀತವನ್ನು ಬಿಟ್ಟು ಬೇರೆಯೇ ಇರಬಾರ್ದು, ಅದು ಒಂದೇ ಸಿಂಗಲ್ ಆಗಿ ಇರಬೇಕು ಅಂತಕ್ಕಂಥದ್ದು. ಹೀಗೆ ಇದಿಷ್ಟು ಈ ಒಂದು ಲಯಬದ್ಧ ಅಥವಾ ರಿದಮಿಕ್ ಯೋಗಾಸನ ಜೋಡಿ ಸ್ಪರ್ಧೆಯ ಒಂದು ಮಾಹಿತಿ ನಿಮಗಾಗಿ.
ಹೀಗೆ ನಾವುಗಳು ಈ ವರ್ಷ ಬದಲಾದಂತಹ ಪರಿಸ್ಥಿತಿಗೆ ಅನುಗುಣವಾಗಿ ಈ ಒಂದು ಟ್ರೆಡಿಷ್ನಲ್ ಸಾಂಪ್ರದಾಯಿಕ ಆರ್ಟಿಸ್ಟಿಕ್ ಏನು ಕಲಾತ್ಮಕ ಸಿಂಗಲ್ ಮತ್ತು ಕಲಾತ್ಮಕ ಜೋಡಿ, ಹಾಗೆಯೇ ಇಲ್ಲಿ ಆರ್ಟಿಸ್ಟಿಕ್ ಸಿಂಗಲ್ಲು ಮತ್ತು ಆರ್ಟಿಸ್ಟಿಕ್ ಫೇರ್ ರಿದಮಿಕ್ ಅಲ್ಲಿ 3 ಆಯಿತು, ಮತ್ತು ಲಯಬದ್ಧ ರಿದಮಿಕ್ನಲ್ಲಿ 2, ಟೋಟಲ್ಲು 6 ಜನರನ್ನು ನಾವು ಆಯ್ಕೆ ಮಾಡುವಾಗ ಈ ಒಂದು ನಿಯಮಗಳನ್ನು ಕಂಪಲ್ಸರಿ ಇಲ್ಲಿ ನಾವು ಪಾಲನೆ ಮಾಡಬೇಕಾಗ್ತದೆ. ಇದನ್ನು ಎಲ್ಲ ಶಿಕ್ಷಕ ಬಂಧುಗಳು ಗಮನಿಸಬೇಕು. ಇದರ ಒಂದು ಮಾಹಿತಿಯಂತೆ ಸಂಪೂರ್ಣವಾಗಿ ಅನೇಕ ರೀತಿಯಾದಂತಹ ಒಂದು ಫಾರ್ವರ್ಡ್ ಬೆಂಡಿಂಗ್ ಫ್ಲೋರ್ ಏನಿದೆ ಅದರ ಒಂದು ಚಿತ್ರಣವನ್ನು ಕೂಡ ನಿಮಗೆ ನಾವು ಮಾಹಿತಿ ಮುಟ್ಟಿಸ್ತೇವೆ. ಈ ಪ್ರಕಾರದಲ್ಲಿ ನಾವುಗಳು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಉತ್ತಮ ರೀತಿಯಾದಂತಹ ಬೆಂಡಿಂಗ್ ಹೊಂದಿದಂಥ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿದರೆ ಮುಂದಿನ ಹಂತಕ್ಕೆ ಅವರು ಒಳ್ಳೆಯ ರೀತಿಯಲ್ಲಿ ಅವರು ಒಳ್ಳೆಯ ಒಂದು ಬೆಂಡಿಂಗನ್ನು ಹೊಂದಿದಂಥವ್ರು ಆಯ್ಕೆ ಆಗ್ತಾರೆ. ಈ ಸಾಂಪ್ರದಾಯಿಕ ಸಿಂಗಲ್ಲು, ಕಲಾತ್ಮಕ ಫೇರು ಮತ್ತು ಈ ಒಂದು ತಾಳಬದ್ಧದಲ್ಲಿ ಫೇರ್ ಇಬ್ಬರು ಜೋಡಿ. ಮೇಲಿನ 2 ಸಿಂಗಲ್ಲು, ಈ ಆರ್ಟಿಸ್ಟಿಕ್ ಮಾತ್ರ ಸಿಂಗಲ್ಲು ಮತ್ತು ಫೇರ್ ಇದೆ, ರಿದಮಿಕ್ ಫೇರ್ ಇದೆ. ಇಷ್ಟು ಈ ವರ್ಷದ 2025-26ನೇ ಸಾಲಿನಿಂದ ಬದಲಾದಂಥ ಪರಿಸ್ಥಿತಿಗೆ ಅನುಗುಣವಾಗಿ ಅಂಡರ್ 14, ಅಂಡರ್ 17 ಯೋಗಾಸನದ ಸಿಲೆಬಸ್ಸನ್ನು ನಾನು ನಿಮಗೆ ಮುಟ್ಟಿಸ್ತಾ ಇದ್ದೇನೆ. ಇನ್ನು ಮುಂದಿನ ಹಂತದಲ್ಲಿ ಕೂಡ ಹೆಚ್ಚು ಮಾಹಿತಿಯನ್ನು ಮುಟ್ಟಿಸ್ತೇನೆ. ಮಾಹಿತಿಗಾಗಿ ಮಲ್ಲಿಕಾರ್ಜುನ್ ಕೆ, ದೈಹಿಕ ಶಿಕ್ಷಣ ಶಿಕ್ಷಕರು, ಪಟ್ಟೇದ ಸಿದ್ಮಲಪ್ಪ ಸರ್ಕಾರಿ ಪ್ರೌಢಶಾಲೆ, ಹೂವಿನಡಗಲಿ ತಾಲೂಕು, ವಿಜಯನಗರ ಜಿಲ್ಲೆ. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನೀವುಗಳು ನನ್ನನ್ನು ಸಂಪರ್ಕಿಸಬಹುದು. 9980721214. ಧನ್ಯವಾದ. ನಮಸ್ತೆ ಎಲ್ಲರಿಗೆ.